ಹೆಲೋ ಎವ್ರಿವನ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಕ್ರೋಶಾಯಿಂದ ಯಾವ ರೀತಿ ಡಿಸೈನ್ ಹಾಕೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನೀವು ನನ್ನ ಚಾನಲ್ಗೆ ಹೊಸಬ್ರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಈ ರೀತಿ ಡಿಸೈನ್ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಡಿಸೈನ್ ಹಾಕೋದಕ್ಕೆ ನಾನು 6 ದಾರನ ಸುತ್ತಿಟ್ಕೊಂಡಿದ್ದೀನಿ ಮತ್ತು 7 ನಂಬರ್ ಇರೋ ನೀಡಲ್ನ ತಗೊಂಡಿದ್ದೀನಿ ಮತ್ತು ಈ ರೀತಿಯಾದ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ 6 ಚೈನ್ ಹಾಕೊಳ್ಳೋಣ. ಫ್ರೆಂಡ್ಸ್, 1 2 3 4 5 6 ಚೈನ್ ಹಾಕೊಂಡಾದ್ಮೇಲೆ ಯು ಶೇಪ್ ಎಲ್ಲಾಗುತ್ತೋ ನೋಡ್ಕೊಳ್ಳಿ. ಸ್ವಲ್ಪ ಯು ಶೇಪಲ್ಲಿ ಬರಲಿ. ಇದು ಸ್ಟ್ರೈಟಾಗಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಯು ಶೇಪಲ್ಲಿ ನೋಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 6 ಚೈನ್ ಹಾಕೊಳ್ಳೋಣ. ಇಲ್ಲಿ 1 2 3 4 5 6 ಚೈನ್ ಹಾಕೊಂಡಾದ್ಮೇಲೆ ಸೀರೆನ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಈ 6 ಚೈನ್ನ ಅದೇ ಗ್ಯಾಪಲ್ಲಿ ಮತ್ತೆ ಈ 6 ಚೈನ್ನ ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಮತ್ತೆ ಸೀರೆನ ಸೀದಾ ಮಾಡಿಕೊಂಡು 6 ಚೈನ್ 2 ಸತ ಹಾಕ್ಕೊಂಡಿದ್ವಲ್ಲ ಈ ಚೈನಲ್ಲೇ ನಾವೇನು ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಸತ ನಾನು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡೆ, ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಈ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನು ಒಂದು ಮಾಡ್ಕೊಳ್ಳಿ, ಎರಡನ್ನು ಒಂದು ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಈ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನು ಒಂದು ಮಾಡ್ಕೊಳ್ಳಿ, ಎರಡನ್ನು ಒಂದು ಮಾಡ್ಕೊಳ್ಳಿ. ಇದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ನಾನು ಇಲ್ಲಿ ಟೋಟಲಾಗಿ ಈ 6 ಚೈನ್ ಗ್ಯಾಪಲ್ಲಿ 12 ಟೈಮ್ಸ್ ಹಾಕ್ತಾಯಿದ್ದೀನಿ. ಅಂದರೆ ಈ 6 ಚೈನ್ ಪೂರ್ತಿಯಾಗಿ ಕವರ್ ಆಗುತ್ತೆ. ಫ್ರೆಂಡ್ಸ್, 12 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆದಮೇಲೆ ಡೈರೆಕ್ಟಾಗಿ ನೋಡ್ಕೊಳ್ಳಿ, ಇದು ಗ್ಯಾಪ್ ಎಲ್ಲಾಗುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಥ್ರೆಡ್ನ ಈ ರೀತಿ ಮೇಲ್ಗಡೆ ಸರಿಸ್ಕೊಂಡು ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ನಲ್ಲ ನೋಡಿ, ಈ ರೀತಿ ಕ್ರಿಸ್ಟಲ್ ಬೀಡನ್ನ ನಾನು ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಹಾಕ್ಕೊಂಡಾದ್ಮೇಲೆ ಗ್ಯಾಪ್ ನೋಡಿ ಎಲ್ಲಾಗುತ್ತೋ ಅಲ್ಲಿಗೆ ನೋಡ್ಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಏನು ಮಾಡ್ಕೊಳ್ಳೋಣ, 5 ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ 1 2 3 4 5 ಚೈನ್ ಹಾಕ್ಕೊಂಡಾದ್ಮೇಲೆ ಸೀರೆನ ಟರ್ನ್ ಮಾಡ್ಕೊಂಡಾದ್ಮೇಲೆ ಈ ಫಸ್ಟ್ ಆರ್ಚ್ಗೆ ಏನು ನಾವು 12 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅಲ್ಲಿ 6 ಚೈನ್ನ ಬಿಡಬೇಕಾಗತ್ತೆ. 1 2 3 4 5 6 ಚೈನ್ ಬಿಟ್ಟು 6 ಚೈನ್ಗೆ ಹಾಕ್ಕೊಳ್ಳಿ. 6 ಚೈನ್ಗೆ ಈ 5 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಸೀರೆನ ಮತ್ತೆ ಸೀದಾ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ 1 ಚೈನ್ ಹಾಕ್ಕೊಳ್ಳಿ, ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಇದೇನು ಗ್ಯಾಪ್ ಇರುತ್ತಲ್ಲ ಈ ಗ್ಯಾಪಲ್ಲಿ 12 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, 12 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. 12 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ಇದು ನೋಡ್ಕೊಳ್ಳಿ, ಎಲ್ಲಾಗುತ್ತೋ ಅಲ್ಲಿಗೆ ನೋಡ್ಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ.
ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಸರಿಸಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಎಲ್ಲಾಗುತ್ತೋ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಸೀರೆಗೆ ಕರೆಕ್ಟ್ ಗ್ಯಾಪ್ ನೋಡಿಕೊಂಡೆ ನೀವು ಸೀರೆಗೆ ಲಾಕ್ ಹಾಕೋಬೇಕಾಗತ್ತೆ. ಪ್ರತಿಯೊಂದು ಚೈನ್ ಆಗಲಿ ಬೀಡ್ ಆಗಲಿ, ಅಂದರೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ. ಅದಾದಮೇಲೆ ಮತ್ತೆ 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಆದಮೇಲೆ ಸೀರೆನ ಟರ್ನ್ ಮಾಡಿ 6 ಚೈನ್ನ ಬಿಡೋಣ. ಎಲ್ಲಾಗುತ್ತೋ ನೋಡಿ 6 ಚೈನ್ ಗ್ಯಾಪ್ ಕೊಟ್ಟು 6 ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. 1 2 3 4 5 6 ಇಲ್ಲಾಗುತ್ತೆ. ಇಲ್ಲಿಗೆ ಈ 5 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಸೀದಾ ಮಾಡ್ಕೊಳ್ಳಿ ಸೀರೆನ. ಒಂದು ಸಿಂಗಲ್ ಚೈನ್ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಈ 5 ಚೈನ್ ಗ್ಯಾಪಲ್ಲಿ ನಾವು ಟೋಟಲಾಗಿ 12 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಎಲ್ಲಾಗುತ್ತೋ ನೋಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಒಂದು ಕ್ರಿಸ್ಟಲ್ ಬೀಡನ್ನ ಸೇರಿಸ್ಕೊಂಡು ಸೇಮ್ ಇಲ್ಲೇನು ಹಾಕಿದ್ವಲ್ಲ ನೋಡಿ ಈ ರೀತಿ ಕಾಣಿಸುತ್ತೆ ಇದು. ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನೋಡಿ. ಸೇಮ್ ಇದೇ ಡಿಸೈನ್ನ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವು ಒಂದೇ ಕಲರ್ ಯೂಸ್ ಮಾಡಿಕೊಂಡು ನೀವು ಹಾಕೊತೀನಿ ಅಂತಂದರೆ ಆ ರೀತಿ ಕೂಡ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತಂದರೆ ಏನು ಮಾಡ್ಕೊಳ್ಳಿ, ಇದೇನು ಆರ್ಚ್ ಇದೆಯಲ್ಲ ಈ ಆರ್ಚ್ನ ನಾವು 10 ಹಾಕೊಳ್ಳೋಣ. ಒಂದು ಕಲರ್ ಥ್ರೆಡ್ ತೊಗೊಂಡು ಇನ್ನೊಂದು ಮತ್ತೆ ಏನಿದೆಯಲ್ಲ 10 ಕಲರ್ ಇನ್ನೊಂದು ಥ್ರೆಡ್ನ 10 ಸ್ಲ್ಯಾಂಟಿಂಗ್ ಆರ್ಚ್ ಈ ರೀತಿ ನಾವು 10 ಆದರೂ ಹಾಕೋಬೋದು. ಇಲ್ಲ ನೀವು ಒಂದೇ ಕಲರ್ ಬೇಕಂತಂದರೆ ನೀವು ಒಂದೇ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಸೀರೆ ಪೂರ್ತಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ಡಿಸೈನ್ನ ನಾನಿಲ್ಲಿ ಸೀರೆಗೆ ಹಾಕಿಟ್ಟಿರೋದಿದೆ ತೋರಿಸ್ತಾ ಇದ್ದೀನಿ ನೋಡಿ. ಡಬಲ್ ಕಲರ್ ಥ್ರೆಡ್ನ ತೊಗೊಂಡು ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಸ್ವಲ್ಪ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಸಿಂಗಲ್ ಕಲರ್ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋಂಗಿಲ್ಲ. ಬಟ್ ನೀವು ಡಬಲ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡೇ ಹಾಕ್ಕೊಳ್ಳಿ. ಇದಕ್ಕೆ ಕುಚ್ಚೋದೇನು ಬರೋದಿಲ್ಲ. ಇಲ್ಲ ನೀವು ಇನ್ನೂ ನಿಮ್ಗೆ ಸ್ವಲ್ಪ ಕುಚ್ಚು ಬೇಕು ಅಂತ ಅಂದ್ಕೊಂಡ್ರೆ ನೀವು ಇಲ್ಲಿ ಕುಚ್ಚನ್ನ ಆ್ಯಡ್ ಮಾಡ್ಕೋಬೋದು. ಫಸ್ಟ್ ಟೈಮ್ ನೀವೇನಾದರೂ ಕ್ರೋಶಾ ಡಿಸೈನ್ ಕಲಿತಾ ಇದ್ದರೆ ಈ ಡಿಸೈನ್ನ ಒಂದು ಸತ ಟ್ರೈ ಮಾಡಿ ನೋಡಿರಿ. ತುಂಬಾ ಕಲಿಯೋದಕ್ಕೆ ಈಸಿ ಆಗುತ್ತೆ. ಸಿಂಪಲ್ಲಾಗೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಈ ಡಿಸೈನು. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಯಾವಾಗಲೂ ಮಾಡ್ತಾಯಿರಿ. ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.